ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ಧನ್ಯವಾದಗಳನ್ನ ಹೇಳ್ತಾ, ಭಾನುವಾರ ದಿವಸ ಸರಿಯಾಗಿ 10:30 ಆಗಿದೆ. ಏನೇನು ಬ್ರೇಕ್ಫಾಸ್ಟ್ ಮಾಡಿದ್ದೀನಿ, ಭಾನುವಾರದ ಒಂದು ರುಟೀನ್ ವ್ಲಾಗ್ ಕೂಡ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಒಳ್ಳೊಳ್ಳೆ ರೆಸಿಪೀಸ್ನ ಕೂಡ ಮಾಡಿದ್ದೆ ಅಂತ ಹೇಳ್ತೀನಿ. ಸಂಡೇ ಇದ್ರೂ ಬೆಳಗ್ಗೆ ಎದ್ದ ತಕ್ಷಣ ಬ್ಯುಸಿ ಡೇ, ತುಂಬ ಕೆಲಸಗಳಿರುತ್ತೆ. ಕೆಲವೊಬ್ಬರು ಸಂಡೇ ಇದೆ ಅಂತ ಲೇಟಾಗೂ ಹೇಳ್ತಾರೆ. ಇದು ನಮ್ಮ ಇಶಾನಿಗೆ ಪೊಟ್ಯಾಟೊ ಮತ್ತು ಗೆಣಸು ಬೇಯಿಸಿಟ್ಟಿದ್ದೀನಿ ನೋಡಿ. ಆಮೇಲೆ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೀನಿ. ಆದರೆ ಸಂಡೇ ಇದ್ದರೆ ನಮ್ಮ ಮನೆಯಲ್ಲಿ ಬೇಗನೆ ಎದ್ದು ಎಲ್ಲ ಕೆಲಸ ಮಾಡಿದ್ರೆ ನಮಗೂ ಸ್ವಲ್ಪ ಆರಾಮಾಗಿರುತ್ತೆ. ಡೈಲಿ ರುಟೀನ್ ಅದೇ ಅಲ್ವಾ, ಪ್ರಾಕ್ಟೀಸು. ನುಗ್ಗೆಕಾಯಿಗೆ ಸ್ವಲ್ಪ ಹುಳಿ ಟೊಮೊಟೊ, ಸ್ವಲ್ಪ ಹುಣಸೆ ರಸ, ಸ್ವಲ್ಪ ಹುಳಿ ಮುಂದೆ ಹಾಕಿ ಮಾಡಿದ್ರೆ ನುಗ್ಗೆಕಾಯಿ ಸಾಂಬಾರು ಅಲ್ಟಿಮೇಟ್ ಟೇಸ್ಟ್ ಇರುತ್ತೆ. ಒಂಚೂರು ಬೆಲ್ಲ ಹಾಕಬೇಕು, ಹುಣಸೆ ರಸ ಮತ್ತು ಟೊಮೊಟೊ ಹಾಕ್ತೀವಲ್ವ. ನನಗೆ ನುಗ್ಗೆಕಾಯಿ ಸಾಂಬಾರು ಸ್ವಲ್ಪ ಹುಳಿಯಾಗಿ ಟ್ಯಾಂಗಿ ಟೇಸ್ಟ್ ಇದ್ದರೆ ಒಂದು ಟೇಸ್ಟ್ ಕೊಡುತ್ತೆ, ರುಚಿ ಕೊಡುತ್ತೆ. ಬಿಸಿಯಾಗಿರೋ ನುಗ್ಗೆಕಾಯಿ ಸಾಂಬಾರು ಮತ್ತು ಆಲೂಗಡ್ಡೆ ಬಟಾಣಿ ಪಲ್ಯ ಮಾಡಿದ್ದೀನಿ. ಇದನ್ನು ತುಂಬ ರುಚಿಯಾಗಿದೆ. ಬಟಾಣಿ ಸೀಸನ್ ಇರೋದ್ರಿಂದ ಗ್ರೀನ್ ಚಟ್ನಿ ಅಂದರೆ ಪುದೀನ, ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ಹಾಕಿ ಮಿಕ್ಸಿಗೆ ಹಾಕಿ ಗರ ಅನ್ಸ್ಬಿಟ್ಟು ಪಲ್ಯಕ್ಕೆ ಒಗ್ಗರಣೆ ಹಾಕೋದು. ಈರುಳ್ಳಿ, ಆಲೂಗಡ್ಡೆ, ಬಟಾಣಿ ಹಾಕೋದು. ಸೊ ಇದು ಗ್ರೀನ್ ಪೇಸ್ಟ್ ಆಲೂಗಡ್ಡೆ ಪಲ್ಯಕ್ಕೆ ಹಾಕಿ ನಾನು ಪಲ್ಯ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಅದ್ರ ಜೊತೆಗೆ ದೋಸೆ ಮಾಡ್ತಾಯಿದ್ದೀನಿ ಭಾನುವಾರದ ದಿವಸ. ನೋಡಿ, ದೋಸೆ ಹಿಟ್ಟು ಬ್ಯಾಟರ್ ನಮ್ಮಿಬ್ಬರಿಗೆ ತಾನೇ ಜಾಸ್ತಿಯೇ ನಾನು ಮಾಡಿರ್ತೀನಿ ಅಂತ ಹೇಳ್ತೀನಿ. 1 ಗ್ಲಾಸು ಅಷ್ಟು ಅಕ್ಕಿ ಹಾಕಿದ್ರೂ ನಮ್ಮಿಬ್ಬರಿಗೆ ತುಂಬ ಜಾಸ್ತಿ ಆಗುತ್ತೆ. 2 ದಿವಸಕ್ಕಾಗುತ್ತೆ ಹಿಟ್ಟು. ಈ ಹಿಟ್ಟಿಗೆ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇನ್ನೊಂದು ಪಾತ್ರೆಯಲ್ಲಿ ಹಿಟ್ಟಿದೆಯಲ್ಲ, ಅದನ್ನು ಫ್ರಿಜ್ಜಲ್ಲೇ ಎತ್ತಿಟ್ಬಿಟ್ಟು ಮಾರನೇ ದಿವಸಕ್ಕೆ ನಾನು ಮಾಡ್ಕೊಳ್ತೀನಿ. 2ರಿಂದ 3 ದಿವಸ ಅಷ್ಟೇ ನಾವು ದೋಸೆ ಹಿಟ್ಟನ್ನ ಬಳಸೋದು. ಅದಕ್ಕಿಂತ ಜಾಸ್ತಿ 1 ವಾರದವರೆಗೂ ಶೇಖರಣೆ ಮಾಡಿ ಫ್ರಿಜ್ಜಲ್ಲೆಲ್ಲ ಇಡಲ್ಲ. ಇದು ಶೇಂಗಾ ಚಟ್ನಿ ಮಾಡಿದ್ದೀನಿ. ಶೇಂಗಾ, ಸ್ವಲ್ಪ ಹುರಿಗಡಲೆ, ಆಮೇಲೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಇದೆಲ್ಲನೂ ಹಾಕ್ಬಿಟ್ಟು ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಸಕ್ಕರೆ ಹಾಕಿ ಶೇಂಗಾ ಚಟ್ನಿ ಮಾಡಿದ್ದೀನಿ. ಸೊ ರೆಸಿಪಿ ಏನು ಡೀಟೇಲಾಗಿ ಯಾವುದನ್ನು ಶೇರ್ ಮಾಡಿಲ್ಲ. ಆಲ್ರೆಡಿ ದೋಸೆ ಪಲ್ಯ ಅದೆಲ್ಲನೂ ಶೇರ್ ಮಾಡಿದ್ದೀನಿ ರೆಸಿಪಿಗಳ್ನ. ಹಾಲನ್ನು ಕೂಡ ಬೆಳಗ್ಗೆ ಕಾಯಿಸಿಟ್ಟಿದ್ದೀನಿ. ಟೀ ಕೂಡ ಮಾಡಿಕೊಂಡು ಕುಡ್ದಾಗಿದೆ. ನಮ್ಮ ಇಶಾನಿಗೆ ಬ್ರೇಕ್ಫಾಸ್ಟ್ ಕೂಡ ಕೊಟ್ಟಾಗಿದೆ. ಇವಾಗ ನಮ್ಮ ಬ್ರೇಕ್ಫಾಸ್ಟ್ ಟೈಮು ಸೆಟ್ ದೋಸೆನೇ ಹಾಕ್ತಾಯಿದ್ದೀನಿ. ಈ ಹಿಟ್ಟಿಂದ ಸೆಟ್ ದೋಸೆನೂ ಹಾಕ್ಬೋದು, ಪೇಪರ್ ದೋಸೆನೂ ಹಾಕ್ಬೋದು. ನೋಡಿ, ದೋಸೆ ಈ ಥರ ಕಲರ್ ಇರಬೇಕು, ಸ್ಪಾಂಜಿ ಆಗಿರಬೇಕು, ಸಾಫ್ಟ್ ಆಗಿರಬೇಕು, ಮೃದುವಾಗಿರಬೇಕು. ಆವಾಗಲೇ ಪಲ್ಯ, ಶೇಂಗಾ ಚಟ್ನಿ ಇದು ತುಂಬ ರುಚಿ ಕೊಡುತ್ತೆ. ಸ್ವಲ್ಪ ಬೆಣ್ಣೆ ಹಾಕಿನೋ ಇಲ್ಲ ತುಪ್ಪ ಹಾಕಿನೋ ನೀವು ಇದನ್ನು ಚೆನ್ನಾಗಿ ಈ ಥರ ರೋಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಕಲರು ದೋಸೆಗೆ ಈ ಥರ ಇರಬೇಕು ನೋಡಿ, ಈ ಥರ ಸಣ್ಣ ಸಣ್ಣ ರಂಧ್ರಗಳು ದೋಸೆಗಿರಬೇಕು. ಆವಾಗಲೇ ಅದು ದೋಸೆ ತುಂಬ ಮೃದುವಾಗಿ ಸಾಫ್ಟ್ ಆಗಿದೆ ಅಂತ ಅರ್ಥ. ಸೊ ಸೆಟ್ ದೋಸೆ ಹಾಕಬೇಕು ಅಂದರೆ ಸ್ವಲ್ಪ ಈ ಥರ ಹಿಟ್ಟು ಹಾಕ್ಬಿಟ್ಟು ಮೇಲಿಂದ ನಿಧಾನವಾಗಿ ಸುಮ್ಮನೆ ಇಷ್ಟು ಮೀಡಿಯಮ್ ಸೈಜ್ ಇರಬೇಕು. ತುಂಬ ಹಂಚು ತುಂಬ ಹಾಕಿದ್ರೆ ಪೇಪರ್ ದೋಸೆ ಆಗುತ್ತೆ. ಸ್ವಲ್ಪ ಇಷ್ಟೇ ಚಿಕ್ಕದಾಗಿ ಹಾಕಿದ್ರೆ ಸೆಟ್ ದೋಸೆ ಆಗುತ್ತೆ. ಇವತ್ತು ಅದನ್ನೇ ನಮ್ಮ ಮನೆಯವ್ರಿಗೆ ಸೆಟ್ ದೋಸೆ ಅಂದರೆ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಅದು ಮಾಡೋದು ಕೂಡ ಸುಲಭ. ಪೇಪರ್ ದೋಸೆನೂ ತುಂಬ ಸುಲಭನೇ ಅಂತ ಹೇಳ್ತೀನಿ. ಅದನ್ನೇ ಇವತ್ತು ಮಾಡ್ತಾಯಿದ್ದೀನಿ. ತುಂಬ ಭಾನುವಾರ ದಿವಸ ಬ್ರೇಕ್ಫಾಸ್ಟ್ ಅಂತೂ ತುಂಬ ರುಚಿಯಾಗಿತ್ತು. ನನಗೆ ಹೋಟ್ಲುಗಳಲ್ಲಿ ತಿಂದರೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ. ಏನೋ ಮನೆಯಲ್ಲಿ ಮಾಡ್ಕೊಂಡು ತಿಂದ್ರೂ ಎಷ್ಟೊತ್ತಿದ್ರೂ ನನಗೆ ಮನೆಯಲ್ಲೇ ಬ್ರೇಕ್ಫಾಸ್ಟ್ ಆಗಬೇಕು. ಹೀಗೆ ಯಾವತ್ತೋ ಒಂದು ದಿವಸ ಏನೋ ಎಮರ್ಜೆನ್ಸಿ ಅಂತ ತೊಗೊಂಡು ತಿಂತೀನ, ಆಮೇಲೆ ಯಾಕಾದರೂ ತಿನ್ನೋ ಅಂತ ಬೇಜಾರು ಮಾಡ್ಕೊಂಡು ಬರ್ತೀನಿ. ಹಾಗೆ ಅಂದರೆ ಎಷ್ಟೇ ದುಡ್ಡು ಕೊಟ್ಟರು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರಬೇಕು. ಕಮರ್ಷಿಯಲ್ಲಾಗಿ ಒಂದು ಇದು ಮಾಡೋದು, ಫುಡ್ ಮಾರ್ಕೆಟಿಂಗ್ದು ಅದೇ ಬೇರೆ ಟೇಸ್ಟ್ ಇರುತ್ತೆ. ನಾವು ಮನೆಯಲ್ಲಿ ಶುಚಿಯಾಗಿ ಮಾಡ್ಕೊಂಡು ತಿನ್ನೋ ಒಂದು ರುಚಿ ಟೇಸ್ಟೇ ಅದ್ಭುತವಾಗಿರುತ್ತೆ. ಮನೆ ಊಟ ಯಾವತ್ತಿದ್ರೂ ಮನೆ ಊಟನೇ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತೀನಿ. ನಮ್ಮ ಮನೆಯವರು ತಟ್ಟೆಗೆ ಆಲೂಗಡ್ಡೆ ಪಲ್ಯ, ಶೇಂಗಾ ಚಟ್ನಿ, ಆಮೇಲೆ ದೋಸೆ ಬಡಿಸ್ಕೊಟ್ಟಿದ್ದೀನಿ. ಅವ್ರಿಗೆ ಪಲ್ಯ ಚಟ್ನಿ ಸ್ವಲ್ಪನೇ ಹಾಕಬೇಕು. ಒಂದೇ 1 ಸ್ಪೂನ್ ಪಲ್ಯ, 1 ಸ್ಪೂನ್ ಚಟ್ನಿ ಹಾಕಬೇಕು. ಸ್ವಲ್ಪ ಜಾಸ್ತಿ ಹಾಕಿದ್ರೆ ಏನಕ್ಕೆ ಇಷ್ಟೊಂದು ಹಾಕ್ತೀಯ, ವೇಸ್ಟ್ ಆಗುತ್ತೆ, ನಾನು ಪಲ್ಯ ಎಲ್ಲ ಜಾಸ್ತಿ ತಿನ್ನಲ್ಲ, ಹಾಗೆ ಈಗ ಅಂತಾರೆ. ನನಗೆ ಪಲ್ಯ, ಸಾಂಬಾರು, ಚಟ್ನಿ ಸ್ವಲ್ಪ ಜಾಸ್ತಿ ಇರಬೇಕು. ಇವಳು ನೋಡಿ ಕ್ಯಾರೆಟ್ ಇಟ್ಕೊಂಡು ಕೂತಿದ್ದಾಳೆ. ಅವಳಿಗೆ ದೋಸೆ ತಿನ್ಸೋಕ್ಕೆ ಹೋದರೆ ತಿನ್ನಲ್ಲ, ಇಷ್ಟ ಆಗಲ್ಲ ಅವಳಿಗೆ ದೋಸೆ. ಚಪಾತಿ, ಮೊಸರು ಇಷ್ಟ ಆಗುತ್ತೆ. ಆಮೇಲೆ ನೋಡಿ ಈ ಥರ ದೋಸೆಗಳ್ನ ನಾನು ಹಾಕ್ತೀನಿ ಅಂತ ಹೇಳ್ತಾ ಇದ್ದೀನಿ. ದೋಸೆ ಹಿಟ್ಟಿಗೆ 2 ಗ್ಲಾಸು ದೋಸೆ ಅಕ್ಕಿ, ರೇಷನ್ ಅಕ್ಕಿನಾದರೂ ಹಾಕ್ಬೋದು. ನಾನು ದೋಸೆ ಅಕ್ಕಿ ತೊಗೊಳ್ತೀನಿ ಪ್ರಾವಿಷನ್ ಸ್ಟೋರಲ್ಲಿ. ಅದೇ ಒಂದು ದೋಸೆ ಅಕ್ಕಿ ಅಂದರೆ ಕೊಡ್ತಾರೆ. ಸೊ ಅದನ್ನು 2 ಗ್ಲಾಸ್ ಅಷ್ಟು, ಆಮೇಲೆ 2 ಹಿಡಿಯಷ್ಟು ಅವಲಕ್ಕಿ, 1 ಸ್ಪೂನು ಮೆಂತ್ಯ, ಆಮೇಲೆ 1 ಹಿಡಿಯಷ್ಟು ಕಡಲೆಬೇಳೆ,
ಅವಲಕ್ಕಿ ಇದೆಲ್ಲನೂ ಹಾಕಿ ಉದ್ದಿನಬೇಳೆ ಒಂದು ಸಣ್ಣ ಕಾಫಿ ಗ್ಲಾಸ್ ಅಷ್ಟು ಹಾಕಿ ರುಬ್ಬಿಬಿಟ್ರೆ, ಆಮೇಲೆ ರುಬ್ಬಿ ಒಂದು 8 ಅವರ್ಸ್ ಇಟ್ಟರೆ ಹುಳಿ ಬರುತ್ತೆ, ಸಾಫ್ಟ್ ಆಗುತ್ತೆ, ಹುದುಗು ಬರುತ್ತೆ. ಆಮೇಲೆ ಇವಾಗ ಬಿಸಿಲುಗಾಲ ಅಲ್ವಾ, ಇಡ್ಲಿ ದೋಸೆ ಒಂದು ಬೇಗನೆ ಝಟ್ಪಟ್ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಇನ್ನು ಬಿಸಿಲುಗಾಲ ಶುರುವಾಯಿತು, ಇವತ್ತಿಂದ ರಥಸಪ್ತಮಿ ಅಲ್ವಾ, ಹೆಚ್ಚು ಕಡಿಮೆ ಹೆಚ್ಚಾಗೇ ಇರುತ್ತೆ ಬಿಸಿಲು ಅಂತ ಹೇಳ್ತೀನಿ. ನೋಡಿ, ದೋಸೆ ಪಲ್ಯ ಚಟ್ನಿ ಅದ್ಭುತವಾಗಿರೋ ಕಾಂಬಿನೇಷನ್ನು, ತುಂಬ ನರಮ್ ಸಾಫ್ಟಾಗಿದೆ ದೋಸೆ ಅಂತೂ. ನಮ್ಮ ಮನೆಯವ್ರದ್ದು ತಟ್ಟೆ ಖಾಲಿ ಆಯಿತು, ನಾನು ಇವಾಗ ಬಡಿಸ್ಕೊಂಡು ಊಟ ತಿಂಡಿ ತಿಂತಾಯಿದ್ದೀನಿ. ಇವಳು ಮಲ್ಕೊಂಡಿದ್ದಾಳೆ, ಬೆಳಗ್ಗೆ ಬೇಗ ಎದ್ದೇಳ್ತಾಳಲ್ವ, ಅವಳು ತಿಂಡಿ ಎಲ್ಲ ಆಯಿತು ಅಂದರೆ ಅವಳಿಗೆ ಮತ್ತೆ ಬಂದುಬಿಡುತ್ತೆ. ತಿಂಡಿ ತಿಂದ ತಕ್ಷಣ ಅವಳಿಗೂ ಮತ್ತೆ ಬರುತ್ತೆ, ಸುಮ್ಮನೆ ಬಿದ್ಕೊಂಡ್ಬಿಡ್ತಾಳೆ ಈ ಥರ. ಹೀಗೆ ಈ ಸಮ್ಮರಲ್ಲಿ ಇನ್ನು ಕರ್ಬೂಜ ಹಣ್ಣು, ಕಲ್ಲಂಗಡಿ ಹಣ್ಣು, ಆಮೇಲೆ ಕೋಸಂಬರಿ, ಪಾನಕ, ರಾಮನವಮಿ ಬರುತ್ತೆ, ಏನೋ ಅದು ಬರುತ್ತೆ. ಆಮೇಲೆ ಇನ್ನೇನು ಹಣ್ಣುಗಳು, ಆಮೇಲೆ ಜ್ಯೂಸ್ಗಳು ಜಾಸ್ತಿ ಇದೇ ಇರುತ್ತೆ ಸಮ್ಮರಲ್ಲಿ ಅಂತ ಹೇಳ್ತೀನಿ. ಮಜ್ಜಿಗೆಗಳು, ಮೊಸರಿಗಿಂತ ಮಜ್ಜಿಗೆ ಸಾರು ಇದೆಲ್ಲ ಜಾಸ್ತಿ ತೊಗೋಬೇಕು. ಇದು ಲಾಸ್ಟ್ ಪ್ರಿವಿಯಸ್ ವ್ಲಾಗಲ್ಲಿ ಕೂಡ ಶೇರ್ ಮಾಡಿದೆ, ನಾನು ಡ್ರೆಸ್ನ ಸ್ಟಿಚ್ ಮಾಡಿರೋದು. ನನಗೆ ಈ ಮೆಟೀರಿಯಲ್ ಕೂಡ ತುಂಬ ಇಷ್ಟ ಆಯಿತು, ಕಂಫರ್ಟೇಬಲ್ ಆಗಿದೆ, ಬ್ರೀದೇಬಲ್ ಇದೆ. ಆಮೇಲೆ ಕಾಟನ್ ಅಲ್ವಾ, ಅದು ಜಾಮ್ದಾನಿ ಕಾಟನ್ ಇರೋದ್ರಿಂದ ತುಂಬ ಸಾಫ್ಟ್ ಬಟ್ಟೆ ಇದೆ ಅಂತ ಹೇಳ್ತೀನಿ. ನಮ್ಮ ಇಶಾನಿನ ಎತ್ಕೊಂಡು ಮುದ್ದಾಡ್ತಾ ಇದ್ದೀನಿ. ಅವಳನ್ನ ಕಂಡ್ರೆ ನನಗೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ, ತುಂಬ ಪ್ರೀತಿ ಮಾಡ್ತಾರೆ. ನಮ್ಮ ಮನೆಯವ್ರು ನನಗಿಂತ ಜಾಸ್ತಿ ಅವಳ ಮೇಲೆ ತುಂಬ ಕೈಂಡ್ ಹಾರ್ಟ್. ಅವಳ ಮೇಲೆ ಅವಳಿಗೇನು ಬೈಬಾರ್ದು, ನಾನು ಗದರಬಾರ್ದು, ಅಷ್ಟು ಪ್ರೀತಿ ಅವಳಿಗೆ. ಏನು ಅನ್ಬೇಡ ಪಾಪ, ಮೂಕ ಪ್ರಾಣಿ ಅದು, ಅದಕ್ಕೇನು ಗೊತ್ತಾಗುತ್ತೆ, ಅದು ಯಾರಿದ್ದಾರೆ ಅದಕ್ಕೆ ನಮ್ಮನ್ನು ಬಿಟ್ಟರೆ ಅಂತ ಹೇಳ್ತಾರೆ. ಹೀಗೆ ವಾಕಿಂಗ್ ಕರ್ಕೊಂಡು ಹೋಗೋ ನಿನ್ನ ಹೆಂಡತಿಗೆ ಮಾತ್ರ ಕರ್ಕೊಂಡು ಹೋಗ್ತೀಯ, ನನ್ನ ಮಾತ್ರ ಕರ್ಕೊಂಡು ಹೋಗಲ್ವಲ್ಲೋ. ಅವಳು ದೇವ್ರ ಪೂಜೆ ಮಾಡಿದ್ರೆ ನಾನು ಉರುಳು ಸೇವೆನೇ ಮಾಡ್ತೀನಿ. ಇವಾಗ ಬಿಟ್ಟುಬಿಡು, ನಾನು ಉರುಳು ಸೇವೆ ಮಾಡಬೇಕು, ದೇವ್ರಿಗೆ ಕೇಳ್ಕೊಳ್ತೀನಿ, ನನ್ನ ಕಾರಲ್ಲಿ ಕರ್ಕೊಂಡು ಹೋಗೋ ಬಿಡು. ಉರುಳು ಸೇವೆ ಮಾಡ್ಬೇಕು ಬಿಡು, ಆಗಲ್ಲ ಬಿಡು, ನಾನು ಬರಲ್ಲ ಬಿಡು, ನನಗೇನು ನೀನು ಮಸ್ಕ ಹೊಡಿಬೇಡ ಬಿಡು, ಬಿಟ್ಬಿಡು, ನಾನು ಉರುಳು ಸೇವೆ ಮಾಡಬೇಕು ಬಿಡು. ಕಾರ್ ಬೇಕು ನನಗೆ, ಕಾರಲ್ಲಿ ಕರ್ಕೊಂಡು ಹೋಗೋ. ನಾನೇನು ಸೆಕ್ಯೂರಿಟಿ ಗಾರ್ಡು ಅಂದ್ಕೊಂಡಿದ್ಯಾ, ನನ್ನ ಮುದುಕಿ ಅಂದ್ಕೊಂಡಿದ್ಯಾ, ಮನೆಯಲ್ಲಿ ನನ್ನ ಬಾಗ್ಲಾಕೊಂಡು ಹೋಗ್ತೀರಾ ನನ್ನ? ಬಿಟ್ಬಿಡು, ನಾನು ಆಗಲ್ಲ ಕಣೋ, ಬರೋದೇ ಇಲ್ಲ ನಾನು, ಬಿಟ್ಬಿಡು. ಅವಳಿಗೆ ಮಾತ್ರ ಕಾರಲ್ಲಿ ಸುತ್ತಾಡಿಸ್ತೀಯ, ಗಾಡಿನಲ್ಲಿ ಕರ್ಕೊಂಡು ಹೋಗ್ತೀಯ, ಐಸ್ ಕ್ರೀಮ್ ಕೊಡಿಸ್ತೀಯ, ಬಟ್ಟೆಗಳು ಕೊಡಿಸ್ತೀಯ, ನನಗೆ ಮಾತ್ರ ಬೆಲ್ಟ್ ಹಾಕಿ ಮನೇಲಿ ಕೂರಿಸ್ತೀಯ. ಬಿಟ್ಬಿಡು, ಬರಲ್ಲ ಬಿಡು. ನಾನೇನು ಚಿಕ್ಕ ಮಗು ಅನ್ಕೊಂಡಿದ್ಯೇನು? ಬಿಡು ನೋಡು, ಕಚ್ಚಿಬಿಡ್ತೀನಿ. ಇಲ್ಲ ಅಂದರೆ ಬಿಟ್ಬಿಡು. ಬೆಲ್ಟ್ ಬೇರೆ ಹಾಕ್ತೀಯ ನನಗೆ. ನಾನು ಕೂಲಿಂಗ್ ಗ್ಲಾಸ್ ಬೇಕು, ಹೈ ಹೀಲ್ಸ್ ಬೇಕು, ಬಿಸಿಲು ತಡೆಯೋಕ್ಕಾಗಲ್ಲ ನನಗೆ. ಕೂಲಿಂಗ್ ಗ್ಲಾಸು, ಕ್ಯಾಪ್ ಎಲ್ಲ ಬೇಕು ಕಣೋ, ಆಗಲ್ಲ. ಬಿಡು ನನ್ನ ಮಾತಾಡ್ಸ್ಬೇಡ, ಬಿಡು. ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸೋಮವಾರ 6:45 ಆಗಿದೆ, ಸರಿಯಾಗಿ 6 ಗಂಟೆಗೆ ನಮ್ಮ ಏರಿಯಾಗೆ ಬಂದೆ. ಆಮೇಲೆ ಬಂದು ನಮ್ಮ ಮನೆಯವರು ಬಸ್ ಸ್ಟಾಪಿಗೆ ಬಂದು ನಮ್ಮ ಮನೆಯವ್ರು ಪಿಕಪ್ ಮಾಡ್ತಾರೆ. ಹಾಗಾಗಿನೇ ಮತ್ತೆ ಅಲ್ಲಿಂದ ನಾನು ಇವಾಗ ಹೋಗಬೇಕಾದ್ರೆ ಇವರು ಬಸ್ ಸ್ಟಾಪಿಗೆ ಡ್ರಾಪ್ ಮಾಡ್ತಾರೆ, ಮತ್ತು ಅಲ್ಲಿಂದ ಬಸ್ ಕ್ಯಾಚ್ ಮಾಡಿಕೊಂಡು ನಾನು ಅಲ್ಲಿಗೆ ಹೋಗಬೇಕು. ನನ್ನ ಕ್ಲಾಸಿಗೆ ಇನ್ಸ್ಟಿಟ್ಯೂಷನ್, ಅದು ಫ್ಯಾಷನ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಷನ್ ಇದೆ. ಆದಮೇಲೆ ಮತ್ತೆ ಅಲ್ಲಿಂದ ಮತ್ತೆ ಬರ್ತೀನಿ, ಬಸ್ ಸ್ಟಾಪಿಗೆ ಬರ್ತೀನಿ. ಬಸ್ ಸ್ಟಾಪಿಗೆ ಬಂದು ಮತ್ತೆ ಅಲ್ಲಿ ಬಸ್ ಸ್ಟಾಪಿಗೆ ನಮ್ಮ ಮನೆಯವ್ರು ಬಂದು ನಾನು ಕರ್ಕೊಂಡ್ಬರ್ತಾರೆ. ಸೊ ಅವ್ರು ಫ್ರೀ ಇದ್ದಾಗ ಕರ್ಕೊಂಡು ಬರ್ತಾರೆ, ಅವ್ರು ಫ್ರೀ ಇದ್ದರೆ ಮನೇಲಿದ್ದರೆ ಕರ್ಕೊಂಡು ಬರ್ತಾರೆ. ಇಲ್ಲ ಅಂದರೆ ನನಗೆ ಹೋಗಬೇಕಾದ್ರೂ 3 ಬಸ್ ಕ್ಯಾಚ್ ಮಾಡಬೇಕು, ಬರಬೇಕಾದ್ರೂ 3 ಬಸ್ಸು 2 ಬಸ್ಸು ಆ ಥರ ಕ್ಯಾಚ್ ಮಾಡಬೇಕು. ತುಂಬ ಟಯರ್ಡ್ ಆಗಿದ್ದೀನಿ ಇವತ್ತು ಎಷ್ಟು ಬಿಸಿಲು ಅಂದರೆ ಯಪ್ಪ, ಹೋಗಬೇಕಾದ್ರೆ ತುಂಬ ಹೆವಿ ಬಿಸಿಲು, ಸಿಕ್ಕಾಬಿಟ್ಟೆ ಬಿಸಿಲಿತ್ತು, ತಲೆ ಬೇರೆ ನೋವ್ತಾ ಇದೆ ನನಗೆ. ಆಮೇಲೆ ಅವರು ಕರ್ಕೊಂಬಂದರು ಬಸ್ ಸ್ಟಾಪಿಗೆ. ನಾನು ಅಲ್ಲಿ ಬಂದಿರ್ತೀನಿ, ಅವ್ರು ಬಂದು ನಾನು ಪಿಕ್ ಮಾಡಿ ಕರ್ಕೊಂಡು ಬರ್ತಾರೆ. ಆಮೇಲೆ ಅಲ್ಲೇ ಸ್ವಲ್ಪ ದಾವಣಗೆರೆದು ನರ್ಗೀಸ್ ಮತ್ತು ಮಿರ್ಚಿ, ಆಮೇಲೆ ಬೋಂಡ, ಆಮೇಲೆ ಏನು ಚುರುಮುರಿ ಇದೆಲ್ಲ ಇರುತ್ತಲ್ಲ. ದಾವಣಗೆರೆದು ಒಂದು ಇದು ಕೆಫೆ ಥರ ಇದೆ, ದಾವಣಗೆರೆ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ಅಲ್ಲಿ. ನಮ್ಮ ಮನೆಯವ್ರಿಗೆ ಇಷ್ಟ ಬಜ್ಜಿ ಬೋಂಡಗಳು ಅಂದರೆ ತುಂಬ ಇಷ್ಟ. ಕಡಲೆಪುರಿ ಒಗ್ಗರಣೆ, ಚುರುಮುರಿ ಒಗ್ಗರಣೆ, ಬೇಲ್ಪುರಿ, ಆಮೇಲೆ ಬಜ್ಜಿ ಬೋಂಡಗಳು, ಹೀರೆಕಾಯಿ ಬಜ್ಜಿ, ಆಲೂ ಬೋಂಡ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಇದೆಲ್ಲ ಅವ್ರಿಗೆ ಇಷ್ಟ. ನನಗೆ ಅದು ಇಷ್ಟ ಆಗಲ್ಲ, ಕರೆದಿರೋ ಐಟಮೇ ನನಗೆ ಇಷ್ಟ ಆಗಲ್ಲ. ಆಮೇಲೆ ಅವ್ರಿಗೆ ಇಷ್ಟ ತಿನ್ನಬೇಕು ಅನಿಸಿದ್ರೆ ಅವ್ರು ಒಬ್ಬರೇ ಹೋಗಿ ತಿನ್ನಲ್ಲ. ಯಾವತ್ತೂ ಹೋಟ್ಲಿಗೆ ನಮ್ಮ ಮನೆಯವ್ರು ಒಬ್ಬರೇ ಹೋಗೋದೇ ಇಲ್ಲ. ಹಾಗಾಗಿನೇ ಮತ್ತೆ ನನ್ನ ಕರ್ಕೊಂಡು, ನನಗೆ ತಲೆ ನೋವ್ತಾ ಇತ್ತು. ಕಾಫಿನೋ ಟೀನೋ ಬೇಗ ಕುಡಿಬೇಕು ಅನ್ನಿಸ್ತಾ ಇತ್ತು ನನಗೆ. ಮನೆಗೆ ಬಂದು ಮಾಡ್ಕೊಂಡು ಕುಡಿಯೋಷ್ಟು ಪೇಷನ್ಸ್ ಇರಲಿಲ್ಲ, ತಲೆ ತುಂಬ ನೋವ್ತಾ ಇದೆ ಬಿಸಿಲಿಗೆ ಅನ್ಕೊತೀನಿ. ಆಮೇಲೆ ನೆನ್ನೆನೂ ನಿದ್ದೆ ಸರಿಯಾಗಿ ಮಾಡಲಿಲ್ಲ ನಾನು, ಏನೋ ಎಚ್ಚರ ಏನೋ ಕನಸುಗಳು ಒಂಥರ ಭಯ ಥರ ಕನಸು ಬರ್ತಾಯಿತ್ತು, ನಿದ್ದೆ ಮಾಡಲಿಲ್ಲ. ಆಮೇಲೆ ಅಲ್ಲೇ ಬರ್ತಾ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು, ಚುರುಮುರಿ ತಿಂದ್ಕೊಂಡು
ಬೈ ಟು ಕಾಫಿ ಕುಡ್ಕೊಂಡು ಇವಾಗ ಬಂದೆ, ನಾನು ಮನೆಗೆ ಬಂದೆ. 6:45 ಆಗಿದೆ, ಇನ್ನೂ ಫ್ರೆಶ್ ಕೂಡ ಆಗಿಲ್ಲ. ನಾನು ಇನ್ನೂ ಕೈಕಾಲು ಮುಖ ತೊಳಿಬೇಕು. ಆಮೇಲೆ ಏನು ಅಡುಗೆ ಎಲ್ಲ ಮಾಡಿಟ್ಟು ಹೋಗಿದ್ನಪ್ಪ. ಏನಂದರೆ ಅಡುಗೆ ಬೆಳಗ್ಗೆ ಎಲ್ಲನೂ ಚಪಾತಿ, ಆಲೂಗಡ್ಡೆ, ಬಟಾಣಿ ಪಲ್ಯ ಮತ್ತು ಸಜ್ಜಕ ಮಾಡಿದ್ದೆ. ರವೆ ಬೆಲ್ಲ ಹಾಕ್ಬಿಟ್ಟು ಸಜ್ಜಕ ಪಾಯಸ ಮಾಡಿದ್ದೆ. ಅದಾದ ನಂತರ ಅನ್ನ ಮತ್ತು ನುಗ್ಗೆಕಾಯಿ ಸಾಂಬಾರು ಬಿಸಿದಾಗೆಲ್ಲ ಮಾಡಿಟ್ಬಿಟ್ಟು ನಾನು ಕ್ಲಾಸ್ಗೆ ಹೋದೆ. ಯಾಕೆಂದರೆ ನನಗೆ ಇಷ್ಟೊತ್ತಿಗೆ ಬಂದರೆ ನನಗೆ ಕಿಚನ್ಗೆ ಮತ್ತೆ ಹೋಗಿ ಕುಕಿಂಗ್ ಮಾಡೋಕ್ಕೆಲ್ಲ ಪೇಷನ್ಸ್ ಇರಲ್ಲ. ನಂದು ಮತ್ತು ಸ್ಟಿಚಿಂಗ್ದೆಲ್ಲನೂ ಸ್ವಲ್ಪ ಕೆಲಸಗಳಿರುತ್ತೆ ಪೆಂಡಿಂಗ್ದು, ಮತ್ತು ವ್ಲಾಗ್ ಕೂಡ ಎಡಿಟ್ ಮಾಡೋದು ಇರುತ್ತೆ. ನನಗೆ ಇವಾಗ ಏನು ಅನ್ನಿಸ್ತಾ ಅಂದರೆ ಕೈಕಾಲು ಮುಖ ತೊಳ್ಕೊಂಡು ಸ್ವಲ್ಪ ದೇವ್ರ ನಮಸ್ಕಾರ ಮಾಡಿಬಿಟ್ಟು 1 ಅವರ್ ಕೂತ್ಕೊಂಡು ಕ್ಲಾಸದ ನೋಟ್ಸ್ ಅದು ಇದು ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೋಬೇಕು. 1 ಅವರ್ ಆದರೂ ರೆಸ್ಟ್ ಮಾಡಬೇಕು ಅಂತ ಇದ್ದೀನಿ. ಇವಾಗ ತಾನೇ ಜಸ್ಟ್ ನಮ್ಮ ಮನೆಯವರು ಈಶಾನಿನ ಕರ್ಕೊಂಡು ವಾಕಿಂಗ್ ಹೋದರು. ಅವಳು ಬಂದು ವಾಕ್ ಹೋಗಬೇಕು ಅಂತ ನಾನು ಬೆಳಗ್ಗೆ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಅವಳು ಗಲಾಟೆ ಮಾಡ್ತಾ ಇದ್ದಾಳೆ, ನಾನು ಕರ್ಕೊಂಡು ಹೋಗ್ರಿ, ನಾನು ಕರ್ಕೊಂಡು ಹೋಗ್ರಿ, ಗಾಡಿನಲ್ಲಿ ರೌಂಡ್ ಬರ್ತೀನಿ ಅಂತ. ಬೆಲ್ಟ್ ಅವಳೇ ಎತ್ಕೊಂಡು ಬರ್ತಾಳೆ. ನಾನು ಬೆಲ್ಟ್ ತೊಗೊಂಡು ಎತ್ಕೊಂಡು ಹೋಗಿ ಹೊಸ್ಲು ದೂರ ಅಲ್ಲಿ ಹೊಸ್ಲು ಮುಂದೆ ಹೊರಗಡೆ ಕೂತ್ಕೊಂಡು ಬಿಡ್ತಾಳೆ. ಮತ್ತು ನಾವು ಸಮಾಧಾನ ಮಾಡಿ ಅವಳಿಗೆ ತಿಳಿಸಿ ಹೇಳಿ ಸ್ವಲ್ಪ ಒಂದೇ ಒಂದು ಸ್ಪೂನ್ ಐಸ್ ಕ್ರೀಮ್ ಅವಳು ಬೌಲಲ್ಲಿ ಹಾಕಿ ಅವಳಿಗೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾಳೆ. ಬಿಸಿಲಿದೆಯಮ್ಮ, ಬೇಡ, ತುಂಬ ಬಿಸಿಲಿದೆ, ಸುಸ್ತಾಗ್ತೀಯಾ, ಹುಷಾರಿಲ್ದಂಗೆ ಆಗುತ್ತೆ ಅಂದರೆ ಗೊತ್ತಾಗುತ್ತೆ. ಸುಮ್ಮನೆ ದಿವಾನ ಮೇಲೆ ಕೂತ್ಕೊಂಡು ಬಿಡ್ತಾಳೆ ನಾವು ಬರೋವರೆಗೂ. ಆಮೇಲೆ ಅದಕ್ಕೆ ಮತ್ತೆ ನಮ್ಮ ಮನೆಯವರು ಪಾಪ ಅವಳಿಗೆ ಇವಾಗ ಸ್ವಲ್ಪ ತಂಪಾಗಿದೆಯಲ್ಲ, ಇವಾಗ 7 ಗಂಟೆ ಆಗಿದೆ, ಅದಕ್ಕೆ ಇಲ್ಲೇ ಸಣ್ಣದಾಗಿ ಒಂದು ವಾಕ್ ಕರ್ಕೊಂಡು ಹೋಗ್ತಾರೆ. ಅದ್ರದ್ದು ನೋಡಿ 15 ದಿವಸಕ್ಕೆ ಒಂದೇ ಸಾರಿ ಸ್ನಾನ ಮಾಡಿಸೋದು, ಅದು ಮೇಂಟೆನೆನ್ಸ್ ಹೇಳ್ತಾ ಇದ್ದೀನಿ. ಅದರದ್ದು ಖರ್ಚು ನಮಗೇನಿದೆ ಅಂದರೆ ಅದು ಕಾಸ್ಟ್ಲಿ ಬ್ರೀಡ್, ತುಂಬ ಕಾಸ್ಟ್ಲಿ ಬ್ರೀಡ್ ಇದೆ. ಅದು ಆಲ್ಮೋಸ್ಟ್ 20K ಮೇಲೇ ಅದು ಕಾಸ್ಟ್ಲಿ ಬ್ರೀಡ್ ನಾವು ತೊಗೊಂಡಿರೋದು. ಆಮೇಲೆ ಇನ್ನೊಂದೇನು, ಅದಕ್ಕೆ ಮೆಡಿಕಲೆಲ್ಲ ಒಂದು 4 ತಿಂಗಳವರೆಗೂ ಪ್ರತಿ ತಿಂಗಳು, ಅದಕ್ಕೆ 4 ತಿಂಗಳಾಗೋವರೆಗೂ ಪ್ರತಿ ತಿಂಗಳು 1,500 ವ್ಯಾಕ್ಸಿನ್ಗಾಗುತ್ತೆ. ಮತ್ತು 3 ಮಂತ್ಸ್ಗೆ ಒಂದು ಸಾರಿ ಗ್ರೂಮಿಂಗ್, ಹೇರ್ ಕಟ್ಟಿಂಗು ಅದೆಲ್ಲನೂ ಸ್ವಲ್ಪ ಏನಾದರೂ ಮೆಡಿಸಿನ್ಗಳು ಅದು ಇದು ನಾವು ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡೋಕ್ಕೆಲ್ಲ ಗ್ರೂಮಿಂಗ್ ಎಲ್ಲ ಕೊಡಿಸಿದ್ರೆ ಅದು ಸ್ವಲ್ಪನೂ ನಮಗೆ ಒಂದು 1200 ಆ ಥರ ಎಕ್ಸ್ಪೆನ್ಸ್ ಇರುತ್ತೆ. ಬರೀ ಅದು 4 ತಿಂಗಳು ಮರಿ ಆಗೋವರೆಗೂ ಮಾತ್ರ ವ್ಯಾಕ್ಸಿನ್ಸ್ ಇರುತ್ತೆ. 4 ತಿಂಗಳಾದಮೇಲೆ ಯಾವುದೂ ವ್ಯಾಕ್ಸಿನ್ಸ್ ಇರಲ್ಲ. ಅದಕ್ಕೆ ಸ್ನಾನನೂ ಅಷ್ಟೇ, ಟಾಯ್ ಬ್ರೀಡು, ಅದು ಬೇಗ ಸುಸ್ತಾಗುತ್ತೆ. 15 ದಿವಸಕ್ಕೆ ಒಂದು ಸಾರಿ ಮಾತ್ರ ಆಲ್ಟರ್ನೇಟ್ ಸಂಡೇ ಒಂದು ಸಣ್ಣ ಬಕೆಟಲ್ಲಿ ಸ್ನಾನ ಮಾಡಿಸಿದ್ರೆ ಮುಗಿದು ಹೋಯ್ತು. ಅದರದ್ದೇ ಶಾಂಪೂ ಇರುತ್ತೆ. ಅದರದ್ದೇನು ನೀರಿನ ಮೇಂಟೆನೆನ್ಸ್ ಇಲ್ಲ, ಊಟನೂ ಇಷ್ಟೇ ತಿನ್ನೋದು. ಒಂದು ಸಣ್ಣ ಇದು ಜಾಮೂನೆಲ್ಲ ಕೊಡ್ತಾರಲ್ಲ ಸಣ್ಣ ಹೋಟ್ಲಲ್ಲಿ, ಜಾಮೂನು ಪಾಯಸ ಇಷ್ಟಿಷ್ಟೇ ಬೌಲಲ್ಲಿ, ಅಷ್ಟೇ ಅದರ ಅನ್ನ ಮೊಸರು, ಅದು ಏನೇನೂ ಅದಕ್ಕೆ ಮೇಂಟೆನೆನ್ಸ್ ಇಲ್ಲ. ಕೊಟ್ಟರೆ ಟಾನಿಕ್ ಬರುತ್ತೆ, ಅದು ಒಂದು 150-200 ರುಪೀಸ್ ಒಂದು ಟಾನಿಕ್ ಬಾಟ್ಲ್ ಇದೆ ವಿಟಮಿನ್ದು, ಮಲ್ಟಿವಿಟಮಿನ್ ಏನೋ ಸಿರಪ್ ಬರುತ್ತೆ, ಅದನ್ನು ಕೊಡ್ಬೋದು. ಇಲ್ಲ ಫುಡ್ಡಲ್ಲೇ ನಾವು ಮೇಂಟೈನ್ ಮಾಡ್ತೀವಿ ಅಂದರೆ ಅದಕ್ಕೆ ಪೆಡಿಗ್ರಿ ಒಳ್ಳೊಳ್ಳೆ ಫುಡ್ನ ತೊಗೊಂಬಂದು ಇಡ್ಬೋದು. ಒಂದು ಸಾರಿ ಪೆಡಿಗ್ರಿ ತೊಗೊಂಬಂದರೆ ಒಂದು 3 ತಿಂಗಳವರೆಗೂ ಕೂಡ ನಮ್ಗೆ ಆಗುತ್ತೆ. ಹಾಗಾಗಿನೇ ಇಲ್ಲೊಬ್ರು ಅಂದ್ಕೊಳ್ತಾರೆ ನೀರು ಖರ್ಚಾಗುತ್ತೆ, ಅದರಿಂದ ಅದು ಖರ್ಚಾಗುತ್ತೆ, ಇದು ಖರ್ಚಾಗುತ್ತೆ ಅಂತ. ಏನೂ ಖರ್ಚಾಗಲ್ಲ. ಇನ್ನು ನೆಲ ಒರೆಸೋದು ಎಲ್ಲರ ಮನೇಲಿ ಡೈಲಿ ದಿನಾಲು ಪ್ರತಿದಿನ ನೆಲ ಒರೆಸ್ತಾರಲ್ವ, ನಾವೂ ಹಾಗೇ. ಮೊದಲು ಈಶಾನಿ ಬರೋಕ್ಕಿಂತ ಮುಂಚೆ ವಾರದಲ್ಲಿ 3 ಸಾರಿ ಒರೆಸ್ತಾ ಇದ್ವಿ. ಸೋಮವಾರ, ಗುರುವಾರ, ಶುಕ್ರವಾರ ಆ ಥರ ಒರೆಸ್ತಾ ಇದ್ವಿ. ಇವಾಗ ಸ್ವಲ್ಪ ಡೈಲಿ ಒರೆಸ್ತೀವಿ ಅಷ್ಟೇ. ಬಿಟ್ಟರೆ ಇನ್ನೇನು 1 BHKಗೆ ಎಷ್ಟು ಬಕೆಟ್ ನೀರು ಖರ್ಚಾಗುತ್ತೆ, ಏನು ಅಷ್ಟೇ. ನೀರಲ್ಲಿ ಒಂದು ಸಣ್ಣ ಬಕೆಟಲ್ಲಿ ನೀರು ಹಾಕ್ಕೊಂಡು, ಮಾಪ್ ಬಕೆಟ್ ಬರುತ್ತಲ್ಲ, ನಮ್ಮ ಮನೇಲಿ ಮಾಪ್ ಬಕೆಟೇ ಇರೋದು, ಮಾಪು ವಿತ್ ಬಕೆಟ್ ಎಲ್ಲ ಇರುತ್ತಲ್ಲ, ಅದರಲ್ಲಿ ಎಷ್ಟು ಹಿಡಿಯುತ್ತೆ ನೀರು. ಸ್ವಲ್ಪ ಫಿನೈಲ್ ಹಾಕಿ ಒರೆಸ್ಬಿಟ್ರೆ ಮನೆ ಕ್ಲೀನ್ ಆಗೋಗುತ್ತೆ. ಹಾಗೆ ನೀರಿಂದೇನು ಮೇಂಟೆನೆನ್ಸು ಅಷ್ಟೊಂದು ನಮ್ಮ ನಾಯಿ ಮರಿಗೆ ಅದೂ ಇಲ್ಲವೇ ಇಲ್ಲ ಅಂತ ಹೇಳ್ತೀನಿ. ಹೀಗೆ ನಮ್ಮ ಮನೇಲಿ ಇರೋದು ನಾವಿಬ್ಬರು. ನಮ್ಮ ಮನೆಯಲ್ಲಿ ನೀರಿನ ಖರ್ಚು ಅಷ್ಟೊಂದು ಇಲ್ಲವೇ ಇಲ್ಲ. ನಾನು ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತೀನಿ, ನಮ್ಮ ಮನೆಯವರು ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತಾರೆ. ಎಷ್ಟು ನೀರು ಕುಡಿತೀವಿ, ಎಷ್ಟು ಸ್ನಾನ ಮಾಡ್ತೀವಿ ಒಂದು ದಿನಕ್ಕೆ ಅಲ್ವಾ? ಇಷ್ಟೇ ಹೇಳ್ಬೇಕನ್ನಿಸ್ತು, ಅದೇ ಹೇಳಿದೆ. ಇವಾಗ ಹೋಗಿ ನಾನು ನೀರು ಖರ್ಚು ಮಾಡಬೇಕಲ್ವ, ಕೈಕಾಲು ಮುಖ ತೊಳ್ಕೊಂಡು ಫ್ರೆಶ್ ಆಗಿ ದೇವ್ರಿಗೆ ನಮಸ್ಕಾರ ಮಾಡಬೇಕು. ಹಾಗೆ ಅಂತೂ ಇರಲ್ಲ ನಮ್ಮ ಮನೆಯಲ್ಲಂತೂ. ನಾವು ಆ ಪದ್ಧತಿ ಇಲ್ಲ. ನಮ್ಮ ಚಿಕ್ಕ ವಯಸ್ಸಿಂದನೂ ನಮ್ಮ ಮನೆಯಲ್ಲಿ ಹೊರಗಡೆಯಿಂದ ಬಂದು ಸೀದಾ ಕಿಚನ್ಗೆ ಹೋಗೋದು, ಇಲ್ಲ ದೇವ್ರ ಮನೆಗೆ ಹೋಗೋದು. ಎಲ್ಲಿಂದ ಎಲ್ಲೇ ಹೋಗಿ ನಾವು ಚಪ್ಪಲಿ ಹಾಕ್ಕೊಂಡು ಹೊರಗಡೆ ಹೋದ್ವಿ ಅಂದರೆ ಒಳಗೆ ಬಂದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡೇ ನಾವು ಕಿಚನ್ಗೆ ದೇವ್ರ ಮನೆಗೆ ಹೋಗೋದು. ನಮ್ಮ ಮನೆಯಲ್ಲಿ ಈ ಪದ್ಧತಿ ಇದೆ. ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ದಿವಸ ಯಪ್ಪ ಚಳಿ ಅಂತ ಇದ್ವಿ, ಅಷ್ಟೊಂದು ಚಳಿ ತಡ್ಕೊಳಕ್ಕಾಗ್ತಾಯಿಲ್ಲ ಅಂತ ಇದ್ವಿ, ಚಳಿ ಅಂತ ಇದ್ವಿ. ಇವಾಗ ಯಪ್ಪ ಬಿಸಿಲು ಅನ್ನೋ ಥರ ಆಗಿದೆ. ಸಿಕ್ಕಾಪಟ್ಟೆ ಬಿಸಿಲಿದೆ ರೀ, ತುಂಬ. ಇನ್ನೂ ರಥಸಪ್ತಮಿ ಬಂದೇ ಇಲ್ಲ, ಬೆಂಕಿ ಬಿಸಿಲಿದೆ.
ಇನ್ನೂ ಏನೇನು ಕಾದಿದೆಯೋ ಗೊತ್ತಿಲ್ಲ.